ನಮಸ್ಕಾರ ದೊಡ್ಡ ಮಂದಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಎಲ್ಲಿ ಹೊಂಟಿವಪ್ಪ ಅಂದ್ರೆ ಪ್ರಪಂಚದಲ್ಲಿ ಇರುವಂಥ 8 ಅದ್ಭುತಗಳಲ್ಲಿ ಒಂದಾದಂಥ ತಾಜ್ ಮಹಲ್ ಹೊಂಟಿವಿ. ಕೆಲವೊಂದಿಷ್ಟು ಜನಕ್ಕೆ ಗುರ್ತಿರ್ತದೆ, ಕೆಲವೊಂದಿಷ್ಟು ಜನಕ್ಕೆ ಗುರ್ತಿರಂಗಿಲ್ಲ. 8ನೇ ಅದ್ಭುತ ಯಾವುದಪ್ಪ ಅಂದ್ರೆ ಕಾಂಬೋಡಿಯಾದಲ್ಲಿ ಇರುವಂಥ ಅಂಕೋರ್ ವ್ಯಾಟ್ ಅಂತಂದು ಹಿಂದೂ ದೇವಾಲಯಗಳು ಮತ್ತು ಬುದ್ಧಿಸ್ಟ್ ದೇವಾಲಯಗಳ ಸಂಕೀರ್ಣ ಅದ. ಅದನ್ನು ಅಫಿಷಿಯಲಿ 8ನೇ ಅದ್ಭುತ ಅಂತಂದು ಘೋಷಣೆ ಮಾಡ್ಯಾರ. ಜಗತ್ತಿನಾಗಿರೋ 8 ಅದ್ಭುತನೂ ಎಲ್ಲರಿಗೂ ನೋಡ್ಬೇಕಂತ ಆಸೆ ಇರ್ತದೆ, ಬಟ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ನಮ್ಮದೇ ದೇಶದಲ್ಲಿರುವಂಥ ತಾಜ್ ಮಹಲಿಗೆ ನಾವು ಹೊಂಟೀನಿ, ಬರ್ರಿ ಹೋಗಿ ಮುಟ್ರಿ. ನೋಡ್ರಿ, ನಾವು ಹುಡುಗರೆಲ್ಲ ನಂಗೆ ಬಿಡಕ್ಕೆ ಬಂದಿದ್ರೆ ಟ್ರೈನ್ ಆ್ಯಸ್ ಯೂಸ್ವಲ್ಲ ಜಲ್ದಿ ಬರೋದೇ ಇಲ್ಲ. ನಾವು ಜಲ್ದಿ ಬಂದಾಗ ಅವರು ಬರೋಲ್ಲ, ಅವ್ರು ಜಲ್ದಿ ಬರಲಿ ಬಿಡಲಿ, ನಾವರ ಜಲ್ದಿ ಬರಬೇಕು. ಹಲೋ ಮಿಸ್ಟರ್, ಬೆಳಿಗ್ಗೆ ಎದ್ದು ಬೆಳಗ್ಗಿನ ದಿನನಿತ್ಯದ ಕೆಲಸ ಮುಗಿಸ್ಕೊಂಡೀವಿ ರೀ. ಫ್ರೆಂಡ್ಸ್ ಜೊತೆ ಕಾರ್ಡ್ಸ್ ಆಡ್ಸೋಕೆ ಟೈಮ್ ಪಾಸ್ ಮಾಡಿದ್ದೀವಿ ರೀ. ಟ್ರೈನಾಗಿನ ಊಟ ಸೆಟ್ ಆಗಲ್ಲ ಅಂತ ನಾವು ತಂದಿದ್ದು ರೊಟ್ಟಿ ತಿಂದಿವಿ ರೀ. ಬರೀ ರೈಸ್ ಅಷ್ಟೇ ತೊಗೊಂಡಿದ್ವಿ ಇಲ್ಲಿ. ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಫ್ರೆಂಡ್ಸ್ ಜೊತೆ ಟೈಮ್ ವೇಸ್ಟ್ ಮಾಡಿದ್ವಿ ರೀ. ರಾತ್ರಿ ಊಟ ಮಾಡಿದ್ವಿ ರೀ. ಊಟ ಮಾಡಿ ಮುಕ್ಕೊಂಡ್ವಿ. ಬೆಳಗ್ಗೆ ಹೇಳೋದ್ರೊಳಗೆ ಆಗ್ರಾ ಸ್ಟೇಷನ್ ಬಂದಿತ್ತು. ಸ್ಟೇಷನಿಂದ ಹೊರ ಬಂದ್ಬಿಟ್ಟಲ್ಲಿ ಆಟೋದವ್ರು ನಮಗೆ ಅಷ್ಟು 200 ಕೊಡ್ರಿ 300 ಕೊಡ್ರಿ ಎಲ್ಲ ತೋರ್ಸ್ಕೊಂಬರ್ತೀನಿ ಒಬ್ಬೊಬ್ರಿಗೆ ಅಂತಂತಾರೆ. ಅದನ್ನೆಲ್ಲ ತಲೆಗೆ ಹಾಕೋಬೇಡ್ರಿ. 15 ರೂಪಾಯಿ ಕೊಟ್ಟು ಸೀದಾ ತಾಜ್ ಮಹಲ್ಕರ ಬರ್ರಿ, ನೀವು ಅಲ್ಲೇ ಫ್ರೆಶ್ ಅಪ್ ಆಗ್ಬೋದು. ಅಲ್ಲೇ ನಿಮಗೆ ನಾಷ್ಟಾನು ಸಿಗ್ತದೆ. ದಾರಿಗೆ ಹೇಳ್ತಾರೆ ಫ್ರೆಶ್ ಅಪಿಗೆ ನಿಲ್ಲಿಸ್ತೀನಿ, ನಾಷ್ಟಕ್ಕೆ ನಿಲ್ಲಿಸ್ತೀನಿ ಅಂತಂದು. ಅದನ್ನೇನು ತಲೆಗೆ ಹಾಕ್ಕೋಬೇಡ್ರಿ. ಸೀದಾ ತಾಜ್ ಮಹಲಿಗೆ ಬರ್ರಿ. ವೆಸ್ಟ್ ಗೇಟ್ ಕಡೆ ಬಂದು ನಿಲ್ಲಿಸ್ತಾರೆ. ಅಲ್ಲೇ ಹೊರ ನಿಮಗೆ ನಾಷ್ಟಾನು ಸಿಗ್ತದೆ. ಬೇಕಾದ್ರೆ ನೀವು ಅಲ್ಲಿ ಫ್ರೆಶ್ ಅಪ್ ಆಗ್ಬೋದು. ಪೇ ಆ್ಯಂಡ್ ಯೂಸ್ ಅದಾವೆ. ನಾವಂತರೂ ಅಲ್ಲೇ ಪೇ ಆ್ಯಂಡ್ ಯೂಸ್ ಮಾಡ್ಕೊಂಡು ನಾಷ್ಟ ಮಾಡಿ ತಾಜ್ ಮಹಲಿಗೆ ಹೋಗ್ಬೇಕಂತ ಡಿಸೈಡ್ ಆಗಿ ಹೊಂಟಿವಿ ರೀ ಆಟೋದಾಗ. ವೆಸ್ಟ್ ಗೇಟಿಂದ ಒಂದು 100 ಮೀಟ್ರ್ ಒಳಗೆ ಬಂದ್ವಿ ಅಂದ್ರೆ ನಮಗೆ ಕ್ಲಾಕ್ ರೂಮ್ ಸಿಗ್ತಾವೆ ರೀ. ನಮ್ಮ ಲಗೇಜ್ ಎಲ್ಲ ಅಲ್ಲೇ ಇಟ್ವಿ. ಅಲ್ಲೇ ನಿಮಗೆ ಟಿಕೆಟ್ ಸಿಗ್ತದೆ. ನೀವು ಅಲ್ಲಿ ತೊಗೋಬೋದು, ಇಲ್ಲಾಂದ್ರೆ ಅಲ್ಲಿ ಗೇಟ್ ಕಡೆಯೂ ಟಿಕೆಟ್ ಕೊಡ್ತಾರೆ. ನಾವು ಇಲ್ಲೇ ಲಾಕ್ ರೂಮ್ನಾಗ ಬ್ಯಾಗ್ ಇಟ್ಕೊಂಡು ಗೇಟ್ ಕಡೆ ಹೊಂಟೀವಿ ರೀ. ತಾಜ್ ಮಹಲ್ದು ಎಂಟ್ರಿ ಟಿಕೆಟ್ ಬಂದು 50 ರೂಪಾಯಿ ಐತೆ ರೀ. ನೀವೇನಾರ ಅದು ಮಾರ್ಬಲ್ಸ್ ಇರೋ ವೈಟ್ ಬಿಲ್ಡಿಂಗ್ ಕಡೆ ಒಳಗೆ ಹೋಗ್ತೀನಂದ್ರೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಇದೇ ಗೇಟಿಂದ ಒಳಗೆ ಹೋಗ್ಬೇಕು ರೀ. ಫೈನಲಿ 8 ಅದ್ಭುತಗಳಲ್ಲಿ ಒಂದಾದಂಥದ್ದು ಮತ್ತು ನಾವು ಸಣ್ಣವರಿದ್ದಾಗ ಪುಸ್ತಕದಾಗ ಓದಿದ್ದ ರಟ್ಟನ್ಯಾಗ ನೋಡಿದ್ದ ಈಗ ನನ್ನ ಮುಂದೆ ಐತ್ರಿ. ಬರ್ರಿ ನಿಮಗೂ ತೋರಿಸ್ತೀನಿ. ನೀವೇನಾರು ಒಳಗೆ ಹೋಗಕ್ಕೆ ಅಲ್ಲಿ ಬರೀ 50 ರೂಪಾಯಿ ಟಿಕೆಟ್ ತೊಗೊಂಡು ಹೊರಗೆ ಬಂದಿದ್ರಂದ್ರೆ ನೀವು ಇಲ್ಲಿ 200 ರೂಪಾಯಿ ಕೊಟ್ಟು ಮೇನ್ ಮ್ಯೂಸಿಯಮ್ ಒಳಗೆ ಹೋಗಕ್ಕೂ ನಿಮಗೆ ಅಲ್ಲಿ ಟಿಕೆಟ್ ಕೊಡ್ತಾರೆ. ಇಲ್ಲಿ ಒಬ್ರಿಗೆ 200 ರೂಪಾಯಿ. ನೀವು ಅಲ್ಲೇ ತೊಗೊಂಬಂದ್ರೆ 2 ಸೇರಿ 250 ರೂಪಾಯಿ ಅಲ್ಲೇ. ನೀವೇನಾರ ಮಾನ್ಯುಮೆಂಟ್ ಒಳಗೆ ಹೋಗ್ಬೇಕಂದ್ರೆ ಶೂ ಕವರ್ ಕಂಪಲ್ಸರಿ ಐತ್ರಿ. ಇಲ್ಲಿ 10 ರೂಪಾಯಿಗೆ ಪೇರ್ ಸಿಗ್ತಾವ್ರಿ. ಬರುವಾಗ ಹೊರಗೆ ತೊಗೊಂಬರ್ರಿ, ಇಲ್ಲಾಂದ್ರೆ ನಿಮಗೆ ಇಲ್ಲಿ ಟಿಕೆಟ್ ತೊಗೊರೋ ಅಲ್ಲೇ ಸಿಗ್ತಾವೆ. ಬೇಕಾದ್ರೆ ಇಲ್ಲಿ ತೊಗೋರಿ ಬಂದು. ನೀವೇನಾರ ವೀಕೆಂಡ್ ಪ್ಲ್ಯಾನ್ ಮಾಡತ್ತಿದ್ರೆ ನೋಡ್ರಿ, ವೀಕೆಂಡ್ ಈ ನಮೂನಿ ಗದ್ಲಿರ್ತದೆ.
ತಾಜ್ ಮಹಲ್ ಹಿಂದೆ ಬಂದೀವಿ ರೀ ನಾವೀಗ. ಇಲ್ಲೈತಲ್ಲಿ ಇದೆ ಯಮುನಾ ನದಿ, ಅಲ್ಲಿ ಹಿಂದೆ ರೆಡ್ ಫೋರ್ಟ್ ಐತ್ರಿ. ಅದು ಮಂಜು ಐತಿ, ನಿಮ್ಗೆ ಕಾಣತ್ತಿಲ್ಲ ಗೊತ್ತಿಲ್ಲ, ನಮಗೆ ಸರಿತಾಗಿ ಕಾಣತ್ತಿಲ್ಲ. ಬ್ಯಾಸ್ಗ್ಯಾಗ ಬಂದ್ರೆ ಫುಲ್ ಕ್ಲಿಯರ್ ಕಾಣ್ತದೆ. ಶಹಜಾನ್ ಅವ್ನ ಮಗ ಜೇಲ್ನಾಗ ಇಟ್ಟಾಗ ಶಹಜಾನ್ ಅಲ್ಲಿಂದ ತನಕ ತಾಜ್ ಮಹಲ್ ನೋಡಿ ಖುಷಿ ಪಡ್ತಿದ್ರಿ ಅವ್ನ ಕೊನೆಯ ದಿನದಾಗ. ಆಗ್ರಾದ ಫೇಮಸ್ ಪೇಟಾ ತೊಗೊಂಡು ನಾವು ಇಲ್ಲಿಂದ ಮತ್ತು ಮಥುರಾ ಕೊಂಟೀವಿ. ಅಷ್ಟು ದೂರಿಂದ ಬಂದಿರ್ತೀವಿ. ಇಲ್ಲಿಂದ ಇನ್ನೂ 2 ದಿನ ಟೈಮ್ ಇಟ್ಕೊಂಡ್ಬಂದ್ರೆ ನೀವು ಕೃಷ್ಣ ಜನ್ಮಭೂಮಿ ಮಥುರಾ ನೋಡ್ಬೋದು. ಮಥುರಾ ನೋಡ್ಕೊಂಡು ನೀವು ಅಲ್ಲಿಂದ ಗೋಕುಲ್ ಬರ್ಬೋದು ರೀ. ಗೋಕುಲಿಂದ ನೆಕ್ಸ್ಟ್ ಬೃಂದಾವನಕ್ಕೆ ಬಂದ ಶ್ರೀಕೃಷ್ಣ ಅಡ್ಡಾಡಿದಂಥ ಬರ್ಸನ, ನಂದಗಾಂವ್, ಗೋವರ್ಧನ್ ನೋಡ್ಕೋಬೋದು. ಆದಷ್ಟು ಮಧ್ಯಾಹ್ನ ಎಲ್ಲ ಗುಡಿ ಬಂದಿರ್ತಾವೆ ರೀ, ಸಾಯಂಕಾಲ ಮೇಲೆ ಓಪನ್ ಆಕ್ಕವು. ಟೈಮಿಂಗ್ ನೋಡ್ಕೊಂಡು ಹೋಗ್ರಿ. ಇಷ್ಟು ಹೇಳಿ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ ರೀ.